ತಮ್ಮ ಕೊಳಕು ರಾಜಕೀಯವನ್ನು ಬಿಜೆಪಿ ಇವತ್ತು ಕಟೀಲಿನ ವಿಚಾರ ಮಾತ್ರ ಅಲ್ಲ, ಪ್ರತಿ ಹಂತದಲ್ಲಿಯೂ ಕೂಡ ಧರ್ಮದ ವಿಚಾರದಲ್ಲಿ ರಾಜಕೀಯವನ್ನು ಮಾಡುತ್ತಾ ಅಪಪ್ರಚಾರವನ್ನು ಮಾಡುತ್ತಾ ಭಕ್ತರ ಮನಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಅಪಪ್ರಚಾರವನ್ನು ಮಾಡುತ್ತಾ ರಾಜಕೀಯ ಮಾಡ್ತಾ ಬರುವಂತಹ ಸನ್ನಿವೇಶ ಸಂದರ್ಭವನ್ನು ನಾವು ಗಮನಿಸ್ತಲೇ ಬಂದಿದ್ದೇವೆ. ಮೊನ್ನೆ ನಡೆದಂತಹ ಘಟನೆ ಕಟೀಲಿನ ಸೇವಾದಾರದ ಪರಿಶೀಲನೆ ಪಟ್ಟಿಯಲ್ಲಿ ದರ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ದರ ಏರಿಕೆ ಮಾಡಿದ್ದು ನೇರವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಯ ಹಣವನ್ನು ನೀಗಿಸಲಿಕ್ಕೆ ದೇವಸ್ಥಾನದಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನದಲ್ಲಿ ಈ ಹೂವಿನ ಪೂಜೆಯ ದರವನ್ನು ಹಾಗೂ ಇತ್ಯಾದಿ ದರಗಳ ಬೆಲೆಯನ್ನು ಏರಿಕೆ ಮಾಡುವ ಮುಖಾಂತರ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಅನ್ಯಾಯವನ್ನು ಮಾಡುತ್ತಿದೆ ಎಂಬ ಅಪಪ್ರಚಾರವನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಬಿಜೆಪಿಯವರು ರಾಜಕೀಯ ಲಾಭಕ್ಕೋಸ್ಕರ ಕಾಂಗ್ರೆಸ್ಸಿನ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನು ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಟೀಕಿಸುವಂಥ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷದವರು ಮೊನ್ನೆಯಿಂದ ನಮ್ಮ ಈ ಉಭಯ ಜಿಲ್ಲೆಗಳಲ್ಲಿ ಈ ಒಂದು ಸುಳ್ಳು ಸುದ್ದಿ ಹರಿದಾಗಿಸ್ತಿದ್ದಾರೆ. ಈ ಸುಳ್ಳು ಸುದ್ದಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಹಾಗೂ ಕಟೀಲ್ ದೇವಸ್ಥಾನದ ಆಡಳಿತ ಸಮಿತಿಯವರು ಈಗಾಗಲೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಸುಳ್ಳು ಸುದ್ದಿ ಹರಿದಾಗಿಸುವಂತಹ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಒಂದಂಗಾದಂತಹ ಈ ಅಸ್ತ್ರ ಎಂಬ ಈ ಸಾಮಾಜಿಕ ಜಾಲತಾಣ ಮಾಧ್ಯಮದ ಮೇಲೆ ಮೂಡುಬಿದಿರೆ ಠಾಣೆಯಲ್ಲಿ ಮೊನ್ನೆ ಕೇಸನ್ನು ದಾಖಲಿಸುವಂಥ ಪ್ರಕ್ರಿಯೆ ಕೂಡ ನಡೆದಿದೆ. ಬಹುಶಃ ಇದು ಒಂದೇ ಮಾತ್ರ ಅಲ್ಲ, ಬಹುಶಃ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಬಿಜೆಪಿ ಧಾರ್ಮಿಕ ಕ್ಷೇತ್ರವನ್ನು ಇಟ್ಕೊಂಡು ರಾಜಕೀಯ ಮಾಡುತ್ತಾ ಬರುವಂಥ ಸಂದರ್ಭವನ್ನು ನಾವು ಬಹಳಷ್ಟು ಕಡೆ ಕಂಡಿದ್ದೇವೆ. ಅದು ಪರಶುರಾಮ ಥೀಮ್ ಪಾರ್ಕಿನ ವಿಚಾರ ಆಗಿರಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಇವತ್ತು ಜನರ ಮನಸ್ಸನ್ನು, ಜನರ ಭಾವನೆಗಳಿಗೆ ನೋವು ತರುವಂಥ ಕೆಲಸ ಕಾರ್ಯ ಬಿಜೆಪಿಯ ರಾಜಕೀಯ ಲಾಭಕ್ಕೋಸ್ಕರ ಈ ಧಾರ್ಮಿಕ ವಿಚಾರವನ್ನು ಇಟ್ಕೊಂಡು ಜನರ ಮನಸ್ಸಿಗೆ ನೋವು ತರುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇದು ಮಾಡುವುದು ಬಿಜೆಪಿ ಪಕ್ಷ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ವೋಟ್ ಬ್ಯಾಂಕಿಗೋಸ್ಕರ ದೇವರ ಹೆಸರನ್ನು ಉಪಯೋಗಿಸಿ ದೇವರ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇನ್ನು ಸುಳ್ಳು ಅಪಪ್ರಚಾರ ಮಾಡುವಂಥ ಕೆಲಸ ಕಾರ್ಯವನ್ನು ಬಿಜೆಪಿ ಪಕ್ಷ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಸಮುದಾಯದ ಅಭಿವೃದ್ಧಿಗೆ ನಮ್ಮ ದೇವಸ್ಥಾನಗಳ ಹಣ ಹೋಗ್ತದೆ ಎಂಬ ಸುಳ್ಳು ಸುದ್ದಿಯನ್ನು ಹರಿದಾಗಿಸುವಂತಹ ಸಂದರ್ಭ ಕೂಡ ನಿರ್ಮಾಣ ಆಗಿತ್ತು. ಅದಕ್ಕೆ ಸ್ಪಷ್ಟವಾದಂತಹ ಸ್ಪಷ್ಟೀಕರಣವನ್ನು ಕಾಂಗ್ರೆಸ್ ಸರ್ಕಾರ, ಮುಜರಾಯಿ ಇಲಾಖೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿ ದೇವಸ್ಥಾನದಲ್ಲಿಯೂ ಕೂಡ ಬ್ಯಾನರ್ ಅನ್ನು ಹಾಕುವಂತಹ ಕೆಲಸ ಕಾರ್ಯವನ್ನು ಅಳವಡಿಸಿದ ನಂತರ ಈ ಸುಳ್ಳು ಸುದ್ದಿಯ ಅಪಪ್ರಚಾರವು ಕೂಡ ನಿಂತಿತ್ತು. ಇದು ಹಂತವಾಗಿ ಚುನಾವಣೆ ಹತ್ತಿರ ಬರುವಂತಹ ಸಂದರ್ಭದಲ್ಲಿ ಈಗ ಏನು ಈ ಕಿಲಿಗೋಲಿ ಪಟ್ಟಣ ಪಂಚಾಯತ್, ಬಜ್ಪೆ ಪಟ್ಟಣ ಪಂಚಾಯತ್ ಇಂಥ ಚುನಾವಣೆ ಹತ್ತಿರ ಬರುವಂತಹ ಸಂದರ್ಭದಲ್ಲಿ ಧರ್ಮವನ್ನು ಇಟ್ಕೊಂಡು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವಂಥ ಕೆಲಸ ಕಾರ್ಯವನ್ನು ಬಿಜೆಪಿ, ನೀಚ ಕೆಲಸ ಕಾರ್ಯವನ್ನು ಬಿಜೆಪಿ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲ ಇದು ಬಿಜೆಪಿಯವರಿಗೆ ಕಡೆಯ ಎಚ್ಚರಿಕೆ ಗಂಟೆಯನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಖಂಡಿತವಾಗಿ ಕೂಡ ನಾವು ಮಾಡ್ತೀವಿ. ಮುಂಬರುವ ದಿವಸಗಳಲ್ಲಿ ಇದರ ವಿರುದ್ಧ ಧರ್ಮ ಜಾಗೃತಿಯ ಒಂದು ಸಭೆಯನ್ನು ಮಾಡುತ್ತಾ ಎಕ್ಕಾಲಿನ ಪಡ್ವಂತಾಯ ಕ್ಷೇತ್ರದಿಂದ ಕಟೀಲ್ ದುರ್ಗಾಪರಮೇಶ್ವರಿ ತಾಯಿಯ ಕ್ಷೇತ್ರವರೆಗೆ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಸತ್ಯ ಪ್ರಮಾಣ ಮಾಡಲಿಕ್ಕೆ ನಾವು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನು ಬಿಜೆಪಿ ಪಕ್ಷದವರು ಅಪಪ್ರಚಾರ ಮಾಡಿದಾರ, ಏನು ಬಿಜೆಪಿ ಪಕ್ಷದವರು ಇವತ್ತು ಕಟೀಲ್ ದೇವರ ಹೆಸರಿನಲ್ಲಿ ಗೊಂದಲವನ್ನು ಈ ದರ ಏರಿಕೆಯ ವಿಚಾರದಲ್ಲಿ ಏನು ಬಿಜೆಪಿ ಪಕ್ಷದವರು ಇವತ್ತು ಕಾಂಗ್ರೆಸ್ಸಿನ ಮೇಲೆ ಒಂದು ಸುಳ್ಳು ಆರೋಪವನ್ನು ಹಾಕುವಂಥ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದರ ವಿರುದ್ಧ ನಾವು ಧರ್ಮ ಜಾಗೃತಿ ಪಾದಯಾತ್ರೆ ಸಭೆಯನ್ನು ಮಾಡುವಂತಹ
ಕಾರ್ಯಕ್ರಮಕ್ಕೆ ಕೂಡ ನಾವು ಕೈ ಹಾಕಿದ್ದೇವೆ. ನಮ್ಮ ಉದ್ದೇಶ ಈ ನವರಾತ್ರಿಯ ಪರ್ವಕಾಲದಲ್ಲಿ ಹೇಗೆ ದುಷ್ಟರ ಸಮರವನ್ನು ಮಾಡಿ ವಿಜಯದಶಮಿಯ ಒಂದು ಪರ್ವಕಾಲದಲ್ಲಿ ನಾವು ಏನು ವಿಜಯದಶಮಿಯನ್ನು ಆಚರಣೆ ಮಾಡ್ತೇವೋ ಅದೇ ರೀತಿ ಬಿಜೆಪಿಯ ಈ ಸುಳ್ಳು ಆರೋಪದ ವಿರುದ್ಧ, ಬಿಜೆಪಿಯ ಈ ನೀಚ ರಾಜಕೀಯದ ವಿರುದ್ಧ, ಬಿಜೆಪಿ ಪಕ್ಷದವರು ಧರ್ಮ ಹಾಗೂ ಕೋಮವನ್ನು ಇಟ್ಕೊಂಡು ಏನು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆಯಲ್ಲಿ ಬಹುಶಃ ನಾವು ಸರ್ವರನ್ನು, ಇದು ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆ ಅಂತ ನಾನು ಹೇಳಲಿಕ್ಕೆ ಬಯಸಲ್ಲ, ಇದು ಸನಾತನ ಹಿಂದೂ ಧರ್ಮಕ್ಕೆ ಸೇರಿದಂಥ ಪ್ರತಿಯೊಬ್ಬ ಹಿಂದೂ ಅವನಿಗೆ ಇರುವಂಥ ಅವನ ಧಾರ್ಮಿಕ ಕ್ಷೇತ್ರದ ಮೇಲೆ ಇರುವಂಥ ಭಕ್ತಿಯ ಪೂರಕವಾಗಿ, ಆ ಶ್ರದ್ಧಾ ಕೇಂದ್ರದ ಮೇಲೆ ಇರುವಂತಹ ನಂಬಿಕೆ ಪೂರಕವಾಗಿ ನಾವು ಮಾಡುವಂತಹ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ ಸರ್ವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸುತ್ತಾ, ಬಹುಶಃ ಈ ಪಾದಯಾತ್ರೆಯ ಉದ್ದೇಶ ರಾಜಕೀಯ ಮಾಡುವಂಥದ್ದಲ್ಲ. ರಾಜಕೀಯ ಮಾಡುವಂಥ ಉದ್ದೇಶ ಇರುವಂತಹ ಪಕ್ಷ ಯಾವುದಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಧರ್ಮದ ಹೆಸರಲ್ಲಿ ರಾಜಕೀಯವನ್ನು ಮಾಡಿ ಓಟಿನ ಲಾಭವನ್ನು ತೆರುವಂಥ ನೀಚ ಕೆಲಸಕ್ಕೆ ಯಾರಾದರೂ ಕೈ ಹಾಕುವಂಥ ಪಕ್ಷ ಯಾವುದಾದ್ರಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ ಪಕ್ಷ ಎಂದಿಗೂ ಕೂಡ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ವೋಟ್ ಬ್ಯಾಂಕಿನ ರಾಜಕೀಯವನ್ನು ಅಂದೂ ಮಾಡಲಿಲ್ಲ, ಇಂದೂ ಮಾಡುವುದಿಲ್ಲ, ಮುಂದೆಯೂ ಮಾಡುವುದಿಲ್ಲ. ಇದು ಬಿಜೆಪಿ ಪಕ್ಷಕ್ಕೆ ಧರ್ಮದ ವಿಚಾರ ಬಿಟ್ಟು, ಕೋಮು ವಿಚಾರವನ್ನು ಬಿಟ್ಟು ಇಲ್ಲಿ ಅಧಿಕಾರ ಮಾಡುವಂಥ ಕೆಲಸ ಕಾರ್ಯದ ಅಧಿಕಾರಕ್ಕೆ ಬರುವಂತಹ ಒಂದು ಯೋಗ್ಯತೆ ಬಿಜೆಪಿ ಪಕ್ಷಕ್ಕಿಲ್ಲ. ಬಹುಶಃ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆದಂತಹ ಮೊನ್ನೆ ಅಹಿತಕರ ಘಟನೆಯನ್ನು ತಾವು ನೋಡಿರ್ಬೋದು. ಬಹುಶಃ ನಮ್ಮ ಮಂಗಳೂರಿನಲ್ಲಿ ಸರಿಸುಮಾರು 3 ವರ್ಷದಿಂದ ಅದು ಎಷ್ಟು ಇಂಥ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುವ ಬದಲು ಬಿಟ್ಟು ಇಂಥ ಜಾತಿಯ ನಡುವಿನಲ್ಲಿ, ಧರ್ಮದ ನಡುವಿನಲ್ಲಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಕಾರ್ಯ ಮಾಡಿ ಇವತ್ತು ರಾಜಕೀಯ ಲಾಭವನ್ನು ಮಾಡುವಂಥ ಪಕ್ಷ ಯಾವುದಾದ್ರಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಬಹುಶಃ ಮುಕ್ತೇಶ್ವರನ್ನು, ಕಟೀಲ್ ಕ್ಷೇತ್ರದ ಅರ್ಚಕ ವೃಂದದವರನ್ನು ವಿಶೇಷವಾಗಿ ಇವತ್ತು ಸತ್ಯವನ್ನು ಎತ್ತಿಡಿಸುವಂಥ ಕೆಲಸ ಕಾರ್ಯಕ್ಕೆ ಅವರೆಲ್ಲರೂ ಕೂಡ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಸ್ತಾರವಾಗಿ 30 ನಿಮಿಷ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಸಿದ್ದರಾಮಯ್ಯರಾಗಲಿ ಯಾರದೇ ಕೈವಾಡ ಇಲ್ಲ, ಇದು ಆಂತರಿಕ ದೇವಸ್ಥಾನದಲ್ಲಿ ನಡೆಯುವಂತಹ ಆಂತರಿಕ ವಿಚಾರ, ಅದರ ದೃಷ್ಟಿಕೋನದಿಂದ ಇಟ್ಕೊಂಡು ನಾವು ಬೆಳೆ ಏರಿಕೆಯನ್ನು ಮಾಡಿದ್ದೇವೆ ಎಂಬ ಪತ್ರಿಕಾಗೋಷ್ಠಿಯನ್ನು ಕರೆದ ನಂತರ ಇವತ್ತು ಜನರಿಗೂ ಕೂಡ ಬಿಜೆಪಿಯವರು ಮಾಡುವಂತಹ ಈ ಸುಳ್ಳು ಅಪಪ್ರಚಾರದ ವಿರುದ್ಧ ಇವತ್ತು ಜನರು ಕೂಡ ನಮ್ಮ ಪರವಾಗಿ ಬೆಂಬಲ ಕೊಡುವಂತಹ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ನಾನು ನನ್ನ ಮಾಧ್ಯಮದ ಮಿತ್ರರು ಅಂತ ಹೇಳುವುದು ಒಂದೇ, ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ದೇವರ ಹೆಸರಿನಲ್ಲಿ ಅಪಪ್ರಚಾರ ಮಾಡುವಂತ ಕೆಲಸ ಕಾರ್ಯಕ್ಕೆ, ದೇವರ ಹೆಸರಿನಲ್ಲಿ ಅಪಪ್ರಚಾರ ಮಾಡಿ ಈ ವೋಟ್ ಬ್ಯಾಂಕಿಗೋಸ್ಕರ ನಾವು ರಾಜಕೀಯ ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾವು ಕೈ ಹಾಕೋದಿಲ್ಲ. ಆದರೆ ಬಿಜೆಪಿ ಪಕ್ಷ ಮಾಡುವಂತಹ ಈ ನೀಚ ಕೆಲಸದ ವಿರುದ್ಧ ಖಂಡಿತವಾಗಿ ಮುಂಬರುವ ದಿವಸಗಳಲ್ಲಿ ಹಂತದಲ್ಲಿ ನಾವು ಪ್ರತಿಭಟನೆ ಮಾಡುವಂತಹ ಕೆಲಸ ಕಾರ್ಯ ನಿರ್ಮಾಣ ಆಗುತ್ತೆ ಎಂಬ ಮಾತನ್ನು ಹೇಳುತ್ತಾ, ಬಿಜೆಪಿ ಪಕ್ಷದವರು ಕೊಡ್ಲಿ ಇಂಥ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಕೋಮು ಗಲಭೆಯ ಹೆಸರಿನಲ್ಲಿ ಇವತ್ತು ಸುಳ್ಳು ಸುದ್ದಿಯನ್ನು ಹೇಳುತ್ತಾ ರಾಜಕೀಯ ಲಾಭ ಪಡೆಯುವಂಥ ಕೆಲಸ ಕಾರ್ಯಕ್ಕೆ ಕೈ ಹಾಕದೇ ಇರದೆ ಅಭಿವೃದ್ಧಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ನೀಗಿಸುವಂಥ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಹಾಗೂ ಶಾಸಕರು ಮಾಡಲಿ ಎಂಬ ಮಾತನ್ನು ಹೇಳುತ್ತಾ, ಅದು ಬೆಲ್ಕುಂಜ ಕೆಡಿಬಿ ಎಕ್ವೈರಿಂಗಿನ ವಿಚಾರ ಆಗಿರ್ಬೋದು, ಕಟೀಲು ಪಟ್ಟಣ ಪಂಚಾಯತಿಗೆ ಸೇರುವಂತಹ ಈ ಹೋರಾಟದಲ್ಲಿ ಆಗಿದ್ದಂಥ ಅನ್ಯಾಯ ಆಗಿರ್ಬೋದು, ಬಹಳಷ್ಟು ವಿಚಾರಗಳಿವೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಬಹಳಷ್ಟು ವಿಚಾರಗಳಿದೆ. ಅದನ್ನು ಮಾಡಿ ಇವತ್ತು ರಾಜಕೀಯ ಲಾಭ ಪಡೀಲಿ. ಇಲ್ಲಿ ನಮ್ಮಲ್ಲಿ ಇದೊಂದು ವಿದ್ಯಾಕಾಶಿ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರ, ಸರಿಸುಮಾರು 45,000 ಯುವಕರಿದ್ದಾರೆ. ಈ 45,000 ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಕೈ ಹಾಕಲಿ, ಅದರ ಮುಖಾಂತರ ಅಭಿವೃದ್ಧಿ ಮಾಡಿ, ಹೊರತು ಇಂಥ ನೀಚ ರಾಜಕೀಯ ಮಾಡಿ, ಇಂಥ ಸುಳ್ಳು ಈ ತರದ ಸುಳ್ಳು ರಾಜಕೀಯವನ್ನು ಮಾಡಿ ಅಭಿವೃದ್ಧಿ ಮಾಡುವಂಥ ಸುಳ್ಳು ರಾಜಕೀಯವನ್ನು ಮಾಡಿ ರಾಜಕೀಯ ಲಾಭ ಪಡೆಯುವಂಥ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಕೈ ಹಾಕುವುದು ಬೇಡ ಎಂಬ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತಾ, ಇನ್ನು ಗುರುವಾರ ಇಲ್ಲದ್ರೆ ಶುಕ್ರವಾರ ನಾವು ಈ ಜನಜಾಗೃತಿ ಸಭೆಯನ್ನು
ಕಟೀಲಿನ ಪರ್ವಂತಾಯ ಕ್ಷೇತ್ರದಿಂದ ಎಕ್ಕರಿನ ಪರ್ವಂತಾಯ ಕ್ಷೇತ್ರದಿಂದ ಕಟೀಲು ದೇವಸ್ಥಾನಕ್ಕೆ ನಾವು ಬಿಜೆಪಿ ಪಕ್ಷದ ಸರ್ವರಿಗೂ ಕೂಡ ನಾವು ಸವಾಲನ್ನು ಹಾಕ್ತಿದ್ದೇವೆ. ನಿಮ್ಮಲ್ಲಿ ನೈತಿಕತೆ ಇದ್ರೆ, ನೀವು ಹೇಳುವಂಥದ್ದು ಸತ್ಯ ಅಂತ ಆದರೆ ನೀವು ಕಟೀಲು ದುರ್ಗಾಪರಮೇಶ್ವರಿ ತಾಯಿಯ ಅಂಗಣಕ್ಕೆ ಬಂದು ಸತ್ಯ ಪ್ರಮಾಣ ಮಾಡಲಿಕ್ಕೆ ತಾವು ಬರಬೇಕೆಂಬ ಅವರಿಗೆ ಇನ್ನು ನಾವು 3 ದಿವಸ ಇರುವಾಗ 3 ದಿವಸ ಮುಂಚೆನೇ ನಾವು ಈ ವಿಚಾರವನ್ನು ಹೇಳ್ತಿದ್ದೇವೆ ಮಾಧ್ಯಮ ಮಿತ್ರರ ಮುಂದೆ. ಅವರಲ್ಲಿ ಏನಾದರೂ ನೈತಿಕತೆ ಇದ್ರೆ, ಅವರು ಹೇಳುವಂಥ ವಿಚಾರದಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಅವರು ಕಟೀಲ್ ದೇವಸ್ಥಾನಕ್ಕೆ ಬಂದು ಸತ್ಯ ಪ್ರಮಾಣ ಮಾಡಲಿ ಎಂಬ ಮಾತನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ